ಲವ್ ಮಗ ಒಂದೇ ಒಂದು ದಮ್ ಹೊಡ್ಬಿಟ್ಟು ಆಮೇಲೆ ನೀನು ಹೇಳ್ಕೊಡು ಪ್ಲೀಸ್. ಇಲ್ಲ ಮಗ ಪ್ಲೀಸ್ ಒಂದೇ ಒಂದು. ಇಲ್ಲ ನೀನು ಓದ್ಬೇಕಾದ್ರೆ ದಮ್ಮೆಲ್ಲ ನೋಡಿ. ನಾಚಿಕೆ ಆಗಲ್ಲ ಓದೋವಾಗ ದಮ್ ಹೊಡಿಯಕ್ಕೆ? ನೀನೇನೋ ಹಾಳಾಗೋಗ್ಬಿಟ್ಟಿದ್ಯಾ, ನನ್ನ ಮಗನೂ ಹಾಳು ಮಾಡ್ತಾ ಇದೆಯಲ್ಲ. ಹೋಗಾಚೆ. ಬರೀ ಏನೋ ಮಾಡ್ತಿದ್ಯಾ ನೀನು? ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವೆರಿ ಡಿಸಪಾಯಿಂಟಿಂಗ್. ಎದಾಡು ಹೊರ್ಡು 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 ಹೋಗು ನೀನು ಹೊರ್ಡು. ನೋಡು ಗುರು, ಆಗಿದ್ದಾಗೋಯ್ತು. ನಮ್ಮ ಹುಡುಗ ಬೈ ಮಿಸ್ಟೇಕ್ ಏನೋ ನಿಮ್ಮ ಹುಡುಗನ ಟಚ್ ಮಾಡ್ಬಿಟ್ಟ, ಸರಿನಾ? ಇದನ್ನೆಲ್ಲ ಮುಂದುವರ್ಸೋದು ಬೇಡ, ಇಲ್ಲಿಗೆ ಬಿಟ್ಬಿಡೋಣ. ನಕ್ಕೇನು ಅದೆಲ್ಲ ಆಗಲ್ಲ. ಡಿಚ್ಚಿಗೆ ಡಿಚ್ಚಿ ಕೊಡ್ಲೇಬೇಕು. ನೀನು ಡಿಚ್ಚಿ ಕೊಟ್ರೆ ನಾವಿಬ್ರು ಏನು ಸುಮ್ಮನೆ ಇರ್ತೀವ? ಇಬ್ರ ಹೇ ರೋಹಿತ್, ಹೇ ಮಗ ಹೇ ರೋಹಿತ್, ಮಗ ಮುಂದಿನ ವಾರ ನಮ್ಮ ಮನೆ ಗ್ರೂಪ್ ಪ್ರವೇಶ ಇದೆ. ಹೌದನಾ? ಖಂಡಿತ ಬರ್ಬೇಕಾಯ್ತಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಪ್ಲೀಸ್ ಏನು ಎಕ್ಸ್ಕ್ಯೂಸಸ್ ಕೊಡ್ಬೇಡ, ಖಂಡಿತ ಬರ್ಬೇಕು ಪ್ಲೀಸ್. ಸರಿ ಮಗ, ಬರ್ತೀನಿ. ಆಯ್ತಾ? ಸಿಗೋಣ. ರೋಹಿತಿಂದ ವಿಕಾಸ್ ಜೀವನ ಹಾಳಾಗಿತ್ತು. ಆದರೂ ಹಳೆದನ್ನೆಲ್ಲ ಮರೆತು ವಿಕಾಸ್ ರೋಹಿತ್ ಗೃಹ ಪ್ರವೇಶಕ್ಕೆ ಹೋದ. ಹೇ, ಅಟ್ಲೀಸ್ಟ್ ಇವಾಗಲಾದ್ರೂ ಬಂದಿಲ್ಲ. ತುಂಬ ಥ್ಯಾಂಕ್ಸ್ ವಿಕಾಸ್. ಬನ್ನಿ, ಮನೆ ತೋರಿಸ್ತೀನಿ. ಬಾ. ಒಳ್ಳೆ ಮನೆ ಕಟ್ಸಿದ್ದೀರಾ, ಚೆನ್ನಾಗಿದೆ. ಹೊಸದಾಗಿ ಮನೆ ಕಟ್ಸಿದ್ದೀರಾ. ನನ್ನ ಕಡೆಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟ್. ಹೇ, ಇದೆಲ್ಲ ಯಾಕೆ? ಎಷ್ಟು ಒಳ್ಳೆ ಪೇಂಟಿಂಗ್ ಕೊಟ್ಟಿದ್ದಾನಲ್ವಾ? ಚೆನ್ನಾಗಿದೆ ಅಲ್ವಾ? ಹಿಂಗೇನಾಯ್ತು? ಹೊಸದಾಗಿ ಮನೆ ಕಟ್ಸಿದ್ದೀರಾ. ನನ್ನ ಕಡೆಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟ್. ಹೋಗ್ಬಿಟ್ಟಲ್ಲ. ಡಿಚ್ಚಿಗೆ ಡಿಚ್ಚಿ ಕೊಡ್ಲೇಬೇಕು. ಇಬ್ರ ಯಾರು? ಮಗ ಏನು ಎಕ್ಸ್ಕ್ಯೂಸ್ ಕೊಡಬಾರ್ದು, ಖಂಡಿತ ಬರ್ಬೇಕು. ನಾನು ಚಿಟ್ಟಿಟ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಯಾವಾಗ ಹಿಡಿತೀರಾ?